ಮಾನ್ಯ ಅಧ್ಯಕ್ಷರೇ, ಅದು ಅವ್ರ ಸರ್ಕಾರದ್ದೇ. ನಮ್ಮ ಸರ್ಕಾರ 23-24ರಲ್ಲಿ ನಾವು ಆಗ್ತಾನೆ ಬಂದಿದ್ದು. ಅಷ್ಟೊತ್ತಿಗೆ ಆಗಲೇ 23-24ರ CAG ರಿಪೋರ್ಟ್. ಹೌದಪ್ಪ, 23-24ರಲ್ಲಿ ಮಾರ್ಚ್ವರೆಗೆ ಮೇವರೆಗಿದ್ದವ್ರು ಯಾರು? ಯಾರ್ದು ಅಧಿಕಾರಿ? ಮೇನೆಲ್ಲ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರವರೆಗೆ ಇದ್ದವ್ರು ಯಾರು? ಮೇ 20ರ ಮೇಲೆ ನಾವು ಬಂದಿರೋದು. 10 ತಿಂಗಳ ಅಧಿಕಾರ ಮಾಡಿದವ್ರು ಯಾರು? ಸುಮ್ಮನೆ ಚರ್ಚೆ ಮಾಡ್ತಾರೆ. ಅದು ಚರ್ಚೆ ಮಾಡಬೇಡಿ. ಅದು 23, 24, 22, 23, 21, 22 ಇದಕ್ಕೆ ಸಂಬಂಧಪಟ್ಟದ್ದು ಹೇಳ್ತೀನಿ ನಾನು. 23-24 ಇವರ ಮುಖ್ಯಮಂತ್ರಿಗಳಿದ್ರು. 23 ಮೇ 20ನೇ ತಾರೀಕು ನಾವು ಅಧಿಕಾರಕ್ಕೆ ಬಂದದ್ದು. ಅದು 21, 22, 22, 23, 23, 24ಕ್ಕೆ ಸಂಬಂಧಪಟ್ಟದ್ದು. ಅಲ್ಲ ಸರ್, ನೀವು ಲೆಕ್ಕ ಕರೆಕ್ಟ್ ಆಗಿ ಹೇಳ್ತೀರಾ, ಕೊನೆಯಲ್ಲಿ ಈ ಅಶ್ವತ್ಥಾಮ ಅಥ ಅಂತಿರಲ್ಲ, ಟಕ್ಕಂತ ಹೊಡೆದು ಬಿಡ್ತೀರಾ ನೀವು. ಇಲ್ಲ ನೋಡಿ, ಇದನ್ನು ಮಾಡಲ್ಲ. ಕ್ಲಿಯರ್ ಆಗಿದೆ ಮುನ್ನುಡಿ. 2024 ಮಾರ್ಚ್ 30ವರೆಗೆ ಕೊನೆಗೊಂಡ ಭಾರತದ ಲೆಕ್ಕ ನಿಯಂತ್ರಕರದು. ಅದದ್ದು ಮಾರ್ಚ್ 24 ನಾವು ಜನವರಿಯಲ್ಲಿ ಬಂದಿದ್ದು. ಚುನಾವಣೆ ಘೋಷಣೆ ಫೈನಾನ್ಷಿಯಲ್ ಇಯರ್ಗೆ ಇದು ಯಾವುದು? ಇದು ಅದು ನಿಮ್ದು ಇದೇ ಬುಕ್ ಅಲ್ವಾ? 2019-20 5ನೇ ಪೇಜು. ನಾನ್ ರಿಸಿಪ್ಟ್ ಆಫ್ ಸೆಂಟ್ರಲ್ ಅಸಿಸ್ಟೆನ್ಸ್, ಪೇಜ್ ನಂಬರ್ 44. ಇಂಗ್ಲಿಷ್ ಕನ್ನಡ ಎರಡು ಒಂದೇ ಅಲ್ವಾ? 44 22-23 ನಾವು ಕನ್ನಡದವರು, ಅವ್ರು ಇಂಗ್ಲಿಷ್ ಅವರು. ಮರ್ತೋಯ್ತು ಈಗ ನನಗೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅದು ಯಾವಾಗ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ. ಇವತ್ತು ಕನ್ನಡದ ಪರವಾಗಿರೋನು, ಮುಂದೇನು ಕನ್ನಡದ ಪರವಾಗಿರ್ತೀನಿ. ಕನ್ನಡಿಗ ನಂಬರ್ 1 ಕನ್ನಡಿಗ. ಮತ್ತೆ ಕನ್ನಡ ಹೋದ್ರಿ ಇಂಗ್ಲಿಷ್ ಯಾಕೆ ಓದ್ತೀರಾ? ಇಲ್ಲ, ಇಂಗ್ಲಿಷ್ ಪುಸ್ತಕ ಕೊಟ್ಟರು, ಅದಕ್ಕೆ ಇಂಗ್ಲಿಷ್ ಆಯ್ತು. ಕನ್ನಡ ಕೂಡ ಕೇಳಿ. ಆಯ್ತು, ಇಲ್ಲ ಇದೆ ಆಯ್ತು. ಇಂಗ್ಲಿಷ್ ಬರ್ತದಲ್ಲಯ್ಯ, ನಿನ್ಗೂ ಬರ್ತದಲ್ಲ ಇಂಗ್ಲಿಷು. ನಾನು PCMB ಸರ್, ಅದಕ್ಕೆ PCMB.